ಗದಗನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣ ಬೇಟೆ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಮರಿಗೌಡ ಸುರಕೋಡ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ದಾಳಿ ವೇಳೆ ಅಪಾರ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ, ಬೆಡ್ಶೀಟ್, ನೋಟ್ಬುಕ್ ಇವನ್ನೆಲ್ಲ ಇವರ ಮನೆಯಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಗದಗನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣ ಬೇಟೆ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಮರಿಗೌಡ ಸುರಕೋಡ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ದಾಳಿ ವೇಳೆ ಅಪಾರ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ, ಬೆಡ್ಶೀಟ್, ನೋಟ್ಬುಕ್ ಇವನ್ನೆಲ್ಲ ಇವರ ಮನೆಯಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಗದಗನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣ ಬೇಟೆ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಮರಿಗೌಡ ಸುರಕೋಡ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ದಾಳಿ ವೇಳೆ ಅಪಾರ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ, ಬೆಡ್ಶೀಟ್, ನೋಟ್ಬುಕ್ ಇವನ್ನೆಲ್ಲ ಇವರ ಮನೆಯಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಗದಗನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣ ಬೇಟೆ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಮರಿಗೌಡ ಸುರಕೋಡ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ದಾಳಿ ವೇಳೆ ಅಪಾರ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ, ಬೆಡ್ಶೀಟ್, ನೋಟ್ಬುಕ್ ಇವನ್ನೆಲ್ಲ ಇವರ ಮನೆಯಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಗದಗನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣ ಬೇಟೆ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದೆ ಲೋಕಾಯುಕ್ತ.
ಮರಿಗೌಡ ಸುರಕೋಡ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ದಾಳಿ ವೇಳೆ ಅಪಾರ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ, ಬೆಡ್ಶೀಟ್, ನೋಟ್ಬುಕ್ ಇವನ್ನೆಲ್ಲ ಇವರ ಮನೆಯಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಆಸ್ತಿ, ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಗದಗ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣ ಬೇಟೆ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಮರಿಗೌಡ ಸುರಕೋಡ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ದಾಳಿ ವೇಳೆ ಅಪಾರ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ, ಬೆಡ್ಶೀಟ್, ನೋಟ್ಬುಕ್ ಇವನ್ನೆಲ್ಲ ಇವರ ಮನೆಯಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಆಸ್ತಿ, ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಹಾಸ್ಟೆಲ್ನ ಅಡುಗೆ ಪಾತ್ರೆಗಳು ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಪರಿಶೀಲನೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ಪತ್ತೆಯಾಗಿದೆ. 1,82,00,000 ಮೌಲ್ಯದ ಆಸ್ತಿ, ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 29 ಎಕರೆ ಜಮೀನು, ಮನೆ ಹಾಗೂ 6 ನಿವೇಶನಗಳು ಪತ್ತೆಯಾಗಿದೆ, ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು 152 ಗ್ರಾಂ ಚಿನ್ನ, ಬೆಳ್ಳಿ, 89,000 ನಗದು ವಶಪಡಿಸಿಕೊಳ್ಳಲಾಗಿದೆ.